ಸ್ತುತಿಸಿ ಬಸವಾಮೃತವ ಸಕಲರಿಗೂ ಗುಣಪಡಿಸಿದ ಗುರುವೇ ಗುರುಮಲ್ಲೇಶನಿಗೆ ಶರಣ ಬಸವಣ್ಣನ ಋಣ್ಮಲನಲ್ಲಿ ಧ್ಯಾನಿಸುತ್ತಾ ಈ ಮಾದಳ್ಳಿ ತಾಳ್ವಾಡಿ ತಾಲೂಕು ಮಾದಳ್ಳಿ ಗ್ರಾಮದಲ್ಲಿ ಶಾಸನ ಬಸವೇಶ್ವರ ದೇವಸ್ಥಾನ ಜೀರ್ಣೋದ್ಧಾರ ಮಹೋತ್ಸವದ ಧಾರ್ಮಿಕ ಸಭೆಯ ದಿವ್ಯ ಸಾನ್ನಿಧ್ಯವನ್ನು ಕರುಣಿಸಿರ್ತಕ್ಕಂತಹ ಪರಮಪೂಜ್ಯ ಜಗದ್ಗುರು ಶ್ರೀ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರಲ್ಲಿ ನನ್ನ ಶರಣಾರ್ಥಿಗಳನ್ನು ಸಮರ್ಪಿಸಿ ಈ ಕಾರ್ಯಕ್ರಮದ ದಿವ್ಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ಪರಮಪೂಜ್ಯ ಶ್ರೀ ಮಂಜುನಾಥ ಪ್ರಣವಸ್ವಾಮಿ ಶ್ರೀ ಶ್ರೀ ಮಹಾಂತ ಸ್ವಾಮಿಗಳವರಲ್ಲಿ ನನ್ನ ಶರಣಾರ್ಥಿಗಳನ್ನು ಸಮರ್ಪಿಸಿ ಈ ಕಾರ್ಯಕ್ರಮದ ದಿವ್ಯ ಸಮ್ಮುಖವನ್ನು ವಹಿಸಬೇಕಾಗಿರ್ತಕ್ಕಂತಹ ಶಿವಲಿಂಗೇಂದ್ರ ಮಹಾಸ್ವಾಮಿಗಳನ್ನು ಶರಣಾರ್ಥಿಗಳನ್ನು ಸಮರ್ಪಿಸಿ ಹಾಗೂ ಈ ಕಾರ್ಯಕ್ರಮದ ದಿವ್ಯ ನೇತೃತ್ವವನ್ನು ನಿನ್ನೆನೇ ಬಂದು ತಮ್ಮ ದರ್ಶನಾಶೀರ್ವಾದಗಳನ್ನು ನೀಡಿ ದಯಮಾಡಿಸಿರ್ತಕ್ಕಂತಹ ಷಟ್ಸ್ಥಳ ವೀರ ಬ್ರಹ್ಮಶ್ರೀ ಪಟ್ಟದ ಸಿದ್ದಮಲ್ಲಪ್ಪ ಸ್ವಾಮಿಗಳನ್ನು ಶರಣಾರ್ಥಿಗಳನ್ನು ಸಮರ್ಪಿಸಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ತಮ್ಮ ಅಮೃತ ನುಡಿಯನ್ನು ತಮ್ಮೆಲ್ಲರಿಗೂ ನೀಡಿರ್ತಕ್ಕಂತಹ ಷಟ್ಸ್ಥಳ ವೇದ ಬ್ರಹ್ಮಶ್ರೀ ಶ್ರೀಮಂದಿರ ಪ್ರಣವಸ್ವರೂಪಿ ಶ್ರೀ ಚನ್ನಬಸವ ಸ್ವಾಮಿಗಳವರು ಸಿದ್ದಮಲ್ಲೇಶ್ವರ ವಿರಕ್ತ ಮಠ ಚಾಮರಾಜನಗರ ಇವರಲ್ಲಿ ನನ್ನ ಶರಣಾರ್ಥಿಗಳನ್ನು ಸಮರ್ಪಿಸಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂತಹ ಬಸವಣ್ಣ ಸ್ವಾಮಿಗಳವರು ಶ್ರೀ ಸಿದ್ದಮಲ್ಲೇಶ್ವರ ಮಠ ಅರಕವಾಡಿಯನ್ನು ಶರಣಾರ್ಥಿ ಸಮರ್ಪಿಸಿ ಈ ಕಾರ್ಯಕ್ರಮದಲ್ಲಿ ನಿರಂಜನ ಪ್ರಣವಸ್ವರೂಪಿ ಶ್ರೀ ಶ್ರೀ ಇಮ್ಮಡಿ ವಿಧಾನ ಸ್ವಾಮಿಗಳವರು ಮೂಡುಗೂರು ಮತ್ತು ಮುರುಘರಾಜೇಂದ್ರ ಸ್ವಾಮಿಗಳವರು ಮರ್ಯಾಲ ಇವರನ್ನು ಶರಣಾರ್ಥಿ ಸಮರ್ಪಿಸಿ ಹಾಗೂ ಷಟ್ಸ್ಥಳ ಬ್ರಹ್ಮಶ್ರೀ ಶ್ರೀ ಬಸವಲಿಂಗ ದೇಶಿಕೇಂದ್ರ ಸ್ವಾಮಿಗಳು ಅಂದ್ರಾಪುರ ಶ್ರೀಗಳನ್ನು ಶರಣಾರ್ಥಿ ಸಮರ್ಪಿಸಿ ಈಗ ಈ ಕಾರ್ಯಕ್ರಮ ದೇವಸ್ಥಾನದ ಕಾರ್ಯಕ್ರಮಗಳನ್ನು ಸವಿಸ್ತಾರವಾಗಿ ನೆರವೇರಿಸಿ ತಮ್ಮ ಆಶೀರ್ವಚನದಲ್ಲಿ ಯಾವ ರೀತಿ ಮನುಷ್ಯ ಧರ್ಮ ಆಚಾರ ವಿಚಾರಗಳನ್ನು ಅಲ್ಲಿ ನಡೆಯಬೇಕು ಅಂತಕ್ಕಂಥ ವಿಚಾರಗಳನ್ನು ಹೆಚ್ಚಿರ್ತಕ್ಕಂತಹ ಕಬ್ಬಳ್ಳಿ ಶ್ರೀಮಠದ ಷಟ್ಸ್ಥಳ ವೇದ ಬ್ರಹ್ಮಶ್ರೀ ಶ್ರೀ ಗುರುಸಿದ್ಧ ಸ್ವಾಮಿಗಳನ್ನು ಶರಣಾರ್ಥಿಯನ್ನು ಶ್ರಮಿಸಿ ಇಲ್ಲಿ ಈಗ ತಮ್ಮೆಲ್ಲರೂ ಕೂಡ ಮನುಷ್ಯ ಯಾವ ಹಾದಿಯನ್ನು ಹಿಡಿದು ತಮ್ಮ ದಾರಿಯನ್ನು ತಪ್ತಾ ಇದ್ದಾನೆ ಅಂತಕ್ಕಂತಹ ಒಂದು ಆಶೀರ್ವಚನವನ್ನು ನೀಡಿರ್ತಕ್ಕಂತಹ ಚಿತ್ತೂರು ಮಠಾಧ್ಯಕ್ಷರಾದಂಥ ಶ್ರೀಗಳನ್ನು ಶರಣಾರ್ಥಿಗಳನ್ನು ಸಮರ್ಪಿಸಿ ಈ ವೇದಿಕೆಯಲ್ಲಿ ಆಗಮಿಸಿರ್ತಕ್ಕಂತಹ ಮುರುಗಿ ಸ್ವಾಮಿಗಳನ್ನು ಶರಣಾರ್ಥಿ ಸಮರ್ಪಿಸಿ ಮತ್ತು ಕುರುಬೂರು ಶ್ರೀಗಳನ್ನು ಶರಣಾರ್ಥಿ ಸಮರ್ಪಿಸಿ ಇಲ್ಲಿ ನೆರೆದಿರ್ತಕ್ಕಂಥ ವೇದಿಕೆಯಲ್ಲಿರ್ತಕ್ಕಂತಹ ಹಲವು ಚರಮೂರ್ತಿಗಳಲ್ಲಿ ಶರಣಾರ್ಥಿಗಳನ್ನು ಸಮರ್ಪಿಸಿ ಇಲ್ಲಿ ಬಂದಿರತಕ್ಕಂತಹ ಆಗಮಿಸಿರ್ತಕ್ಕಂತಹ ಭಕ್ತ ಮಹಾಶಯರೇ ಶರಣೆಯರೇ ತಾಯಿಂದರೇ ಚಿಕ್ಕ ಮಕ್ಕಳೇ ಎಲ್ಲರೂ ಕೂಡ ಶರಣಾರ್ಥಿಗಳು. ಈಗಾಗಲೇ ಎಲ್ಲ ಪೂಜ್ಯ ಶ್ರೀಗಳವರು ಹೇಳಿದ ಹಾಗೆ ಸುಮಾರು ನಮ್ಮ ತಾಳ್ವಾಡಿ ತಾಲೂಕಿನಲ್ಲಿ ಸುಮಾರು 4-5 ತಿಂಗಳಿಂದ ಇಂತಹ ಒಂದು ಧಾರ್ಮಿಕ ಸಭೆ ಹೆಚ್ಚಾಗಿ ನಡೀತಕ್ಕಂಥದ್ದು ಒಂದು ತುಂಬ ಸಂತೋಷ. ಈಗಾಗಲೇ